ನೀನು ಏಕಾಂತವಾಗಿದ್ದರೆ ಭಯವಾಗುತ್ತದೆಯಾ? ನೀವು ಒಬ್ಬರಾಗಿ ಇರುವುದನ್ನು ದುರ್ಬಲತೆ ಎಂದು ಭಾವಿಸುತ್ತೀರಾ? ಅಪ್ಪೋ, ನಿನ್ನ ಬಳಿ ನಾಯಕತ್ವ ಇನ್ನೂ ಬೆಳೆಯಿಲ್ಲ ಎಂದು ಅರ್ಥ. ಕಾವಣಿ, ಇದು ನಿನ್ನ ಶಿಕಾರಕ್ಕೆ ಸಮಯ. ಈ ವಿಶ್ವವು ನಿನ್ನನ್ನು ಸಮೂಹದಲ್ಲಿ ಸೇರಿ ಬದುಕಲು ಹೇಳುತ್ತದೆ, ಆದರೆ ನಿಸರ್ಗವು ಬೇರೆ ನಿರ್ಣಯವನ್ನು ಹೊಂದಿದೆ. ಒಣಾಯಿಗಳಿಗೆ ಗೊತ್ತಾಗಿದೆ ಯಾವಾಗ ಕೂಟದಿಂದ ಪ್ರಿಯನನ್ನು ಬಿಡಬೇಕು. ನೀನು ಯಾವಾಗ ತಿಳಿಯುತ್ತೀಯ? ಒಣಾಯಿಗಳು ಗುಂಪಾಗಿ ಹಕ್ಕಿ ಹಿಡಿಯುತ್ತವೆ. ಸತ್ಯವೇನೆಂದರೆ, ಆದರೆ ಒಬ್ಬ ಒಣಾಯಿ ತಲಿಮನಾಗಬೇಕಾದರೆ ಅದು ಆ ಕೂಟವನ್ನು ಬಿಡಬೇಕು. ಇದು ಸ್ಟ್ರಾಟಜಿಕ್ ಸೆಪರೇಷನ್. ಗುಂಪಿನಲ್ಲಿದ್ದರೆ ನೀನು ಒಂದು ಅನುಸರಿಸುವ ವ್ಯಕ್ತಿಯಾಗಿರುತ್ತೀಯ. ಬೇರ್ಪಟ್ಟಾಗ ಮಾತ್ರ ನೀನು ಹೊಸ ಸಾಮ್ರಾಜ್ಯವನ್ನು ನಿರ್ಮಿಸಲು ಸಾಧ್ಯವಾಗುತ್ತದೆ. ಇದು ನೈಸರ್ಗಿಕ ನಿಯಮ. ನಿಜವಾದ ಜೀವನದಲ್ಲಿ ನಿನ್ನ ಕೀಳ್ಮಟ್ಟದ ಸ್ನೇಹಿತರನ್ನು ನೀನು ಇಂತಹದ್ದೇ ರೀತಿಯಲ್ಲಿ ನಿರ್ವಹಿಸಬೇಕು. ಅಭಿವೃದ್ಧಿಯಿಲ್ಲದ ಸಂಬಂಧಗಳನ್ನು ಬಿಡುವುದು ಒಂದು ಯುದ್ಧ ತಂತ್ರ. ಅದು ಕೋಳತನವಲ್ಲ. ಬಲಹೀನರು ಗುಂಪಾಗಿ ಇರುತ್ತಾರೆ, ಶಕ್ತಿಶಾಲಿಗಳು ಒಬ್ಬೊಬ್ಬರಾಗಿ ಶಿಕಾರ ಮಾಡುತ್ತಾರೆ. ನಿನ್ನ ಜೀವನದಲ್ಲಿ ಯಾವಾಗ ಇರಬೇಕು, ಯಾವಾಗ ದೂರವಾಗಬೇಕು ಎಂದು ನಿನಗೆ ಗೊತ್ತಾ? ನಿನ್ನ ಸ್ನೇಹಿತರು ನಿನ್ನನ್ನು ಬೆಳೆಸಲು ಬಿಡದಿದ್ದರೆ ಅದು ನಿನ್ನ ವೃತ್ತವಲ್ಲ, ಅದು ನಿನ್ನ ಕೊಂಡಿ. ಒಬ್ಬರಾಗಿ ತಪಾಸಣೆ ಮಾಡುವುದು ನಾಚಿಕೆಗೊಳಿಸುವ ಗುಂಪುಗಳಲ್ಲಿ ಇರುವುದಕ್ಕಿಂತ ಉತ್ತಮ. ಇದು ನಿನ್ನ ಮೊದಲ ಯುದ್ಧ ತಂತ್ರವಾಗಿದೆ. ನಿನ್ನ ಉದ್ದೇಶ ಇತರರಿಗೆ ಅರ್ಥವಾಗದಿದ್ದರೆ ನೀನು ಸರಿಯಾದ ಮಾರ್ಗದಲ್ಲಿ ಇದ್ದಿ ಎಂದು ಅರ್ಥ. ದೂರವಾಗು. ಶಿಕ್ಷಣ ಪಡೆಯಿರಿ. ನಿಮ್ಮ ಶಕ್ತಿ ನಿಮ್ಮ ಒಬ್ಬೊಬ್ಬರಲ್ಲಿ ಇದೆ. ನಾಯಕತ್ವವು ಕಷ್ಟದ ಮಾರ್ಗವಾಗಿದೆ. ನೀನು ಯಾರೊಂದಿಗೆ ಇದ್ದಿ ಎಂದರೆ ಅದು ನಿನ್ನ ಭವಿಷ್ಯವನ್ನು ನಿರ್ಧಾರಗೊಳಿಸುತ್ತದೆ. ವಿಷಕಾರಿ ಸಂಬಂಧಗಳು ನಿನ್ನ ಚಕ್ಕರಿಗಳನ್ನು ಕತ್ತರಿಸುತ್ತವೆ. ನೀವು ಒಂದು ಸಿಂಹ ಎಂದಿಗೂ ಆಡುಗಳೊಂದಿಗೆ ಮೇಯುವುದಿಲ್ಲ. ಅದು ತನ್ನ ಗಡಿಯನ್ನು ಒಬ್ಬನೇ ನಿರ್ಧಾರ ಮಾಡುತ್ತದೆ. ಗಜಗಳು ಯಾವಾಗಲೂ ಕಾಕೆಗಳನ್ನು ಜೊತೆಗೂಡಿಸಿಕೊಳ್ಳುವುದಿಲ್ಲ. ಅವು ಎತ್ತರವನ್ನು ಒಬ್ಬರಂತೆ ಅನುಭವಿಸುತ್ತವೆ. ಮೈಕ್ರೋ ಹೂಕ್, ಹಳೆಯ ಕಲ್ಲುಗಳು ಬೆಂಕಿಯಲ್ಲಿ ಹೊಳೆಯುವಂತೆ ನಿನ್ನ ಏಕಾಂತವು ನಿನ್ನನ್ನು ಒಂದು ನಾಯಕನಂತೆ ಹೊಳೆಯಿಸುತ್ತದೆ. ಅರಿವೋನ್ ವಾರಿಯರ್ ಸ್ಕ್ವಾಡ್ನಲ್ಲಿ ಸೇರಿ. ನಿಮಗೆ ಬೇಕಾದ ಸತ್ಯ ಇಲ್ಲಿ ಬರುತ್ತದೆ. ಸಬ್ಸ್ಕ್ರೈಬ್ ಮಾಡಿ. ಈಗ ನಿನಗೆ ಒಂದು ಸವಾಲು. ಮುಂದಿನ 24 ಗಂಟೆಗಳ ಕಾಲ ನಿನ್ನನ್ನು ತಗ್ಗಿಸುವ ಯಾರೊಂದಿಗೆ ಸಹ ಮಾತನಾಡಬೇಡ. ದೂರವಾಗಿರು. ನೀವು ಮಾಡಬಹುದೇ? ಭಯಪಡುವುದಿಲ್ಲ. ಆ ಏಕಾಂತವೇ ನಿಮಗೆ ರೂಪ ನೀಡುತ್ತದೆ. ನೀನು ಒಬ್ಬರಂತೆ ಇದ್ದಾಗ ಮಾತ್ರ ನಿನ್ನ ನಿಜವಾದ ಶಕ್ತಿ ನಿನಗೆ ತಿಳಿಯುತ್ತದೆ. ವಾರಿಯರ್ ಮ್ಯಾನಿಫೆಸ್ಟೋನಲ್ಲಿ ಇದುವೇ ವಿಧಿ. ನೀನೇ ನಿನ್ನಿಗೆ ನೆರವು. ನಿನ್ನನ್ನು ಗೌರವಿಸುವ ಸ್ಥಳದಲ್ಲಿ ಒಂದು ಕ್ಷಣವೂ ನಿಲ್ಲಬೇಡ. ಅಲ್ಲಿನಿಂದಲೇ ದೂರ ಹೋಗು. ನಿನ್ನ ನಾಚಿಕೆ ವೃತ್ತವನ್ನು ಒಡೆದು ಹಾಕಲು ನಿನಗೆ ಧೈರ್ಯವಿದೆಯೇ? ಪ್ರಶ್ನೆ ಕೇಳಿ, ಉತ್ತರ ಕೊಡು ಯೋಧ. ಇದು ನಿನ್ನ ಮುನ್ನಡೆಯಿಗಾಗಿ ಮೊದಲ ಹಂತ. ಕಳವುಗಳು ಒಬ್ಬೊಬ್ಬರಲ್ಲಿಯೇ ಕಾಕೆಗಳೊಂದಿಗೆ ಗುಂಪಾಗಿ ಹಾರುವುದಿಲ್ಲ. ಅವುಗಳು ಮೇಘಗಳಿಗೆ ಮೇಲೆ ತನಿಯಾಗಿ ಚಿರಕಡಿಸುತ್ತವೆ. ಎತ್ತರವನ್ನು ಆನಂದಿಸುತ್ತವೆ. ಅವು ನಿನ್ನ ಜೀವನದಲ್ಲಿ ಒಬ್ಬತನವು ಶಿಕ್ಷೆಯಲ್ಲ, ಅದು ಒಂದು ತಪಸ್ಸು. ನೀನು ಯಾರೊಂದಿಗೆ ಇದ್ದಿ ಎಂಬುದೇ ನಿನ್ನ ಭವಿಷ್ಯವನ್ನು ನಿರ್ಧಾರ ಮಾಡುತ್ತದೆ. ಅರಿತು ನೋಡಿ, ಒಂದು ಹುಲಿ ತನ್ನ ಶಕ್ತಿಯನ್ನು ಒಬ್ಬರಲ್ಲಿಯೇ ಹುಡುಕುವುದಿಲ್ಲ. ಏಕಾಂತವೇ ಅದರ ಶಕ್ತಿ. ಅದು ತನ್ನ ಕೂರ್ಮೆಯ ನಗಗಳಲ್ಲಿ ಬಹುತ್ವವನ್ನು ಹುಡುಕುತ್ತಿದೆ. ನಿನ್ನ ಬಹುತ್ವ ನಿನ್ನೊಳಗೆ ಇದೆ. ವಿಕಾಸವಿಲ್ಲದ ಸಂಬಂಧಗಳನ್ನು ಬಿಡುವುದು ಒಂದು ಉತ್ತಮ ಯುದ್ಧ ತಂತ್ರವಾಗಿದೆ. ನಾಯಕತ್ವವು ಖ್ಯಾತಿಗಾಗಿ ಅಲ್ಲ, ಇದು ಗುರಿಯಲ್ಲಿದೆ. ನಾಯಕರತ್ವವು ಗುರಿಯನ್ನು ಸಾಧಿಸಲು ಇದೆ. ನಿನ್ನ ಅಂತಿಮ ಗುರಿ ಏನು? ನೀವು ಯಶಸ್ಸಿಗಾಗಿ ಏನು ಕಳೆದುಕೊಳ್ಳಲು ತಯಾರಾಗಿದ್ದೀರಿ? ನಿಮ್ಮ ಸಂತೋಷವೇ ಅಥವಾ ಗೌರವವೇ? ಅರಿವನ್ ವಾರಿಯರ್ ತಂಡಕ್ಕೆ ಸೇರಿ. ಇದು ನಿಮಗಾಗಿ ನಿಜವಾದ ಸ್ಥಳವಾಗಿದೆ. ನಾವು ಅರ್ಧ ದೂರಕ್ಕೆ ಬಂದಿದ್ದೇವೆ. ಈಗ ಇದು
ನಿನ್ನ ಎರಡನೇ ದೊಡ್ಡ ಸವಾಲು. ಮುನ್ನಡೆಸಲು ಬಿಡದ ವ್ಯಕ್ತಿಯನ್ನು ಇಂದು ಗುರುತಿಸಿ. ಇಂದು ನಿರ್ಧಾರ ಕೈಗೊಳ್ಳಿ. ಅವರಿಂದ ಹಿಂದೆ ದೂರವಾಗು. ಇದು ಕಷ್ಟಕರ, ಆದರೆ ಇದು ನಿನ್ನ ಬೆಳವಣಿಗೆಗೆ ಔಷಧಿ. ಅಗ್ನಿಯಲ್ಲಿ ಬಿದ್ದಾಗ ಮಾತ್ರ ಚಿನ್ನವು ಹೊಳೆಯುತ್ತದೆ. ಹೋರಾಟವೇ ನಿನಗೆ ಬೆಳಕು ನೀಡುತ್ತದೆ. ಗಾಳಿ ಬಿದ್ದರೆ ಮಾತ್ರ ಓನಾಯಿ ಬಲವಾಗುತ್ತದೆ. ಸವಾಲುಗಳು ನಿನ್ನನ್ನು ಶ್ರೇಷ್ಠಗೊಳಿಸುತ್ತವೆ. ನೀನು ಎಷ್ಟು ಕಾಲ ಭಯದಿಂದ ಓಡುತ್ತೀಯ? ನಿನ್ನ ಬೆಳವಣಿಗೆ ನಿನ್ನ ಈ ಒಂದು ನಿರ್ಣಯದಲ್ಲಿ ಇದೆ. ಈ ಸವಾಲನ್ನು ಸ್ವೀಕರಿಸುತ್ತೀಯಾ? ಕಾಮೆಂಟ್ ವಾರಿಯರ್ ಎಂದು ಈಗಲೇ ಪೋಸ್ಟ್ ಮಾಡಿ. ನಿನ್ನ ಯುದ್ಧ ಶಕ್ತಿಯನ್ನು ಜಗತ್ತಿಗೆ ತೋರಿಸು. ನಾಯಕತ್ವವು ಒಂದು ಕಠಿಣ ಮಾರ್ಗವಾಗಿದೆ. ನೀನು ತಯಾರಾ? ಶಿಕಾರಕ್ಕೆ ಹೊರಬೀಳ್. ಏಕಾಂತವು ನಿನಗೆ ಮಾರ್ಗದರ್ಶನ ನೀಡುತ್ತದೆ. ಹೊರಬೀಳ್. ಓನಾಯಿಗಳು ಮಾತನಾಡುವುದಿಲ್ಲ. ಅವು ಒಂದೇ ಊರಿಗೆ ಒಂದೇ ಕನಿಸುತ್ತವೆ. ಅದುವರೆಗೆ ನಿಜವಾದ ಬಂಧನ. ನಿನ್ನ ವೃತ್ತದಲ್ಲಿ ಇರುವವರನ್ನು ಗಮನಿಸು. ಅವರು ನಿನ್ನ ಶಕ್ತಿಯನ್ನು ಹೆಚ್ಚಿಸುತ್ತಾರಾ ಅಥವಾ ಕಡಿಮೆ ಮಾಡುತ್ತಾರಾ? ಎಲ್ಲ ಸ್ಥಳಗಳಲ್ಲಿ ಇರಬೇಡಿ. ಕೆಲವು ಸ್ಥಳಗಳಲ್ಲಿ ನಿಮ್ಮ ಮೌನವು ನಿಮ್ಮ ಪ್ರಸನ್ನತೆಯನ್ನು ಹಿಂತೆಗೆದುಕೊಳ್ಳುವಷ್ಟು ಶಕ್ತಿಯುತವಾಗಿದೆ. ಶಾಂತವಾಗಿರುವುದು ಒಂದು ಯುದ್ಧ ತಂತ್ರವೇ ಆಗಿದೆ. ಶಾಂತಿ ನಿನಗೆ ಸ್ಪಷ್ಟತೆಯನ್ನು ನೀಡುತ್ತದೆ. ನರಿಯು ಆನೆಯುವಾಗ ಮಾತ್ರ ಹೆಚ್ಚು ಬೆಳಕು ನೀಡುತ್ತದೆ. ನಿನ್ನ ವಿಫಲತೆಯೂ ಅಷ್ಟೇ. ನಿನ್ನ ಕಣ್ಣುಗಳಲ್ಲಿ ಹೊತ್ತಿರುವ ದೀಪವಾಗಿರಲಿ. ನಿನ್ನ ಗುರಿಯನ್ನು ಯಾರಿಗೂ ಬಿಡಬೇಡ. ಭಯವನ್ನು ನಿನ್ನ ಶತ್ರುಗೆ ಕೊಡು. ನಿನಗೆ ಅದು ಒಂದು ಆಯುಧವಾಗಿರಲಿ. ಎಚ್ಚರಿಕೆ ಬೇಡ ಎಂದು ಹೇಳಲು ಕಲಿಯಿರಿ. ಅದುವರೆಗೆ ನಿಮ್ಮನ್ನು ಒಂದು ವಿಶಿಷ್ಟ ನಾಯಕನಾಗಿಯೇ ಬದಲಾಯಿಸುತ್ತದೆ. ಮಟ್ಟದಲ್ಲಿ ಗಾಳಿ ಶಕ್ತಿಯುತವಾಗಿರುತ್ತದೆ. ಅಲ್ಲಿ ನೀನು ನಿನ್ನ ಸಾಮ್ರಾಜ್ಯವನ್ನು ಸ್ಥಾಪಿಸಬೇಕು. ಮಲೆ ಉಚ್ಚಿಯಲ್ಲಿ ಒಂದೆಡೆ ನಿಂತಿರುವ ಓನಾಯಿ ಏನಕ್ಕೂ ಅಂಜುವುದಿಲ್ಲ. ಅದು ತನ್ನ ಪಥವನ್ನು ತಾನೇ ರೂಪಿಸುತ್ತದೆ. ಅವಶ್ಯಕತೆಯಿಲ್ಲದ ಭಾರಗಳನ್ನು ಇಳಿಸಿ ಇಟ್ಟುಕೊಳ್ಳಿ. ಅವು ನಿಮಗೆ ಹಿಂಬಾಲಿಸುವ ಶ್ರೇಣಿಗಳು. ನೀವು ಹೆಜ್ಜೆಗಳನ್ನು ತೆಗೆದುಕೊಂಡಾಗ ನೋವು ಉಂಟಾಗುತ್ತದೆ, ಆದರೆ ಅದು ನಿಮ್ಮನ್ನು ದೃಢವಾದ ಶಕ್ತಿಯಾಗಿ ರೂಪಿಸುತ್ತದೆ. ಈಗ ನಿನಗೆ ಒಂದು ಸವಾಲು. ನಿನ್ನನ್ನು ಗಾಯಪಡಿಸುವ ಒಂದು ಸಂಬಂಧವನ್ನು ಇಂದು ಕತ್ತರಿಸುತ್ತೀಯಾ? ನೀನು ತೆಗೆದುಕೊಳ್ಳುವ ಆ ಒಂದು ನಿರ್ಧಾರ ನಿನ್ನ ಜೀವನವನ್ನು ಬದಲಾಯಿಸುತ್ತದೆ. ಮಾಡುತ್ತೀಯಾ? ಸಿಂಹದ ಕಣ್ಣುಗಳು ಯಾವಾಗಲೂ ಕತ್ತಲೆಯಿಂದ ದೂರವಾಗುವುದಿಲ್ಲ. ನಿನ್ನ ದೃಷ್ಟಿಯೂ ಹಾಗೆಯೇ. ರಾತ್ರಿ ಶಿಕಾರಕ್ಕೆ ನೀನು ತಯಾರಾಗಿದ್ದೀಯಾ? ಕತ್ತಲು ನಿನಗೆ ಭಯವನ್ನು ನೀಡಬಾರದು, ಮಾರ್ಗದರ್ಶನ ನೀಡಬೇಕು. ಭಾವನೆಗಳು ನಿನ್ನ ದುರ್ಬಲತೆ, ಜ್ಞಾನ ನಿನ್ನ ಶಕ್ತಿ. ಜ್ಞಾನಕ್ಕೆ ಮಹತ್ವ ಕೊಡು ಯೋಧ. ಮಣ್ಣುದಲ್ಲಿ ಸಿಕ್ಕಿ ಹಾಕಿದರೂ ನೀನು ಒಂದು ತಾಮರೆಯಾಗಲ್ಲ, ಒಂದು ವೀರನಾಗಿ ಎದ್ದೇಳಬೇಕು. ಎದ್ದಿರು. ಸ್ವಯಂಮಾನವಿಲ್ಲದ ಸ್ಥಳದಲ್ಲಿ ನೀನು ಬದುಕುವ ಜೀವನವು ಒಂದು ಮರಣಕ್ಕೆ ಸಮಾನವಾಗಿದೆ. ಹೊರಬಾ. ಕಾಲಗಳು ಬದಲಾಗಿದರೂ ನಿನ್ನ ತತ್ವ ಬದಲಾಗಬಾರದು. ಈ ಕಲ್ಲಿನಂತೆ ದೃಢವಾಗಿ ನಿಲ್ಲು. ನಿನ್ನ ಮನಸ್ಸನ್ನು ನೀನು ಆಳದಿದ್ದರೆ ಈ ವಿಶ್ವವು ನಿನ್ನನ್ನು ಆಳುತ್ತದೆ. ಎಚ್ಚರವಾಗಿರು. ಗಾಳಿಯಲ್ಲಿ ಹಾರುವ ಧೂಳವಾಗಿರಬೇಡ. ಗಾಳಿಯನ್ನು ಕೀಲಕ್ಕೆ ಹರಿಯುವ ಕಾಗೆಯಾಗಿರು. ಹಾರಿ ಬಂದು ಮಿಂಚು ಒಂದು ಕ್ಷಣದಲ್ಲೇ ಬರುತ್ತದೆ, ಆದರೆ ಅದು ಆಕಾಶವನ್ನು ಬೆಳಕಿನಿಂದ ತುಂಬಿಸುತ್ತದೆ. ನಿನ್ನ ಜಯವು ಆ ಮಿನ್ನಲೆಯಂತೆ ಇರಲಿ. ವಿಶ್ವವು ನಿನ್ನನ್ನು ಅಣ್ಣನಂತೆ ನೋಡಲಿ. ಬದಲಾವಣೆಗೆ ಹೊಂದಿಕೊಳ್ಳಿ. ಪರಿಸ್ಥಿತಿ ಬದಲಾಗಿದಾಗ ನೀವೂ ಬದಲಾಗಬೇಕು, ಆದರೆ ನಿಮ್ಮ ಗುರಿ ಬದಲಾಗಬಾರದು. ಆಳವಾದ ನೀರು ಶಾಂತವಾಗಿರುತ್ತದೆ. ಅದೇ ರೀತಿ ನಿನ್ನ ಮನಸ್ಸು ಶಾಂತವಾಗಿರಲಿ. ಆಳವಾಗಿ ಚಿಂತಿಸು. ನಿಮ್ಮ ಹೃದಯ ಈ ಕಪ್ಪು ಕಲ್ಲಿನಂತೆ ದೃಢವಾಗಿರಲಿ. ಯಾವ ಅಡಿಯೂ ನಿನ್ನನ್ನು ಒಡೆದು ಹಾಕಬಾರದು. ನರಿಯು ನಿನ್ನ ದೃಷ್ಟಿಯಲ್ಲಿ ಇರಲಿ. ಗುರಿ ನಿನ್ನ ಉಸಿರಿನಲ್ಲಿ ಇರಲಿ. ಗಮನಿಸು. ನೀನು ಸಾವಿನ ನಂತರವೂ ನಿನ್ನ ಹೆಸರು ಉಳಿಯಬೇಕು. ಅದಕ್ಕಾಗಿ ನೀನು ಇಂದು ಏನು ಮಾಡಲು ಹೋಗುತ್ತಿದ್ದೀಯಾ? ಕಿರಣವನ್ನು ಕಡೆಗೆ ನಡೆಯಿರಿ. ಕತ್ತಲು ನಿಮ್ಮನ್ನು ಹಿಂಬಾಲಿಸಲಿ. ನೀವು ಎಂದಿಗೂ ಹಿಂಜರಿಯಬಾರದು.
ಯುದ್ಧ ತಂತ್ರ. ನಿಲ್ಲಲು ಒಂದು ನಿಯಮವನ್ನು ಇಟ್ಟುಕೊಳ್ಳಿ. ಬೆಳವಣಿಗೆ ಇದ್ದರೆ ಮಾತ್ರ ಅಲ್ಲಿ ನಿಲ್ಲಿ, ಇಲ್ಲದಿದ್ದರೆ ತಕ್ಷಣ ಹೊರಬಿಡಿ. ಇದು ನಿಮ್ಮ ಯೋಧನ ಸತ್ಯ. ವಾರಿಯರ್ ಎಂದು ಕಮೆಂಟ್ ಮಾಡಿ, ಏಕೆಂದರೆ ನೀವು ಒಬ್ಬ ಏಕಾಂಗಿಯಲ್ಲಿದ್ದರೆ. ಮೈಕ್ರೋ ಹೂಕ್. ಒಂದು ಒನಾಯಿ ಕೂಟದಿಂದ ಪ್ರತ್ಯೇಕವಾದರೆ ಅದು ತೋರುತ್ತಿಲ್ಲ ಎಂದು ಅರ್ಥವಲ್ಲ. ಅದು ಒಂದು ಹೊಸ ರಾಜ್ಯವನ್ನು ನಿರ್ಮಿಸಲು ಹೋಗುತ್ತಿದೆ ಎಂದು ಅರ್ಥ. ಮುನ್ನಡೆ. ನಿನ್ನ ನಾಚಿಕೆ ಸ್ನೇಹಿತರು, ಬೆಳವಣಿಗೆ ನೀಡದ ಸಂಬಂಧಗಳು. ಎಲ್ಲರನ್ನೂ ಬಿಟ್ಟು ನಿಲ್ಲು. ಆಗಲೇ ನಿನ್ನ ನಿಜವಾದ ಶಕ್ತಿ ನಿನಗೆ ಗೊತ್ತಾಗುತ್ತದೆ. ಯೋಧರ ಮ್ಯಾನಿಫೆಸ್ಟೋ. ಸ್ವಯಂಮಾನವಿಲ್ಲದ ಸ್ಥಳದಲ್ಲಿ ಒಂದು ನಿಮಿಷವೂ ನಿಲ್ಲಬೇಡಿ. ಇದು ಮೊದಲ ನಿಯಮ. ನಿನ್ನನ್ನು ಗೌರವಿಸುವ ಗುಂಪು ನಿನಗೆ ಅಗತ್ಯವಿಲ್ಲ. ಎದ್ದು ನಿಲ್ಲು ವಾರಿಯರ್. ನಿನ್ನ ಮಾರ್ಗವನ್ನು ನೀನು ನಿರ್ಮಿಸಬೇಕು. ಇದು ನಿನ್ನ ಜೀವವನ್ನು ಉಳಿಸುವ ಒಳಜ್ಞಾನ. ನಾಯಕತ್ವ ಅಭಿವೃದ್ಧಿ ಒಂದು ಕಠಿಣ ಅವಶ್ಯಕವಿಲ್ಲ ಎಂಬುದರಲ್ಲಿ ಆರಂಭವಾಗುತ್ತದೆ. ನಿನ್ನಲ್ಲಿಗೆ ಧೈರ್ಯವಿದೆಯೇ? ಒಬ್ಬರಾಗಿ ನಿಲ್ಲಲು ಧೈರ್ಯವಿದೆಯೇ? ನಿನ್ನನ್ನು ಸೆಳೆಯುವ ಈ ಪ್ರಯಾಣವನ್ನು ನಮ್ಮೊಂದಿಗೆ ಸೇರಿ ಮಾಡು. ಈಗಲೇ ಅರಿವೋನ್ ವಾರಿಯರ್ ಸ್ಕ್ವಾಡ್ನಲ್ಲಿ ಈಗಲೇ ಸೇರಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಅಗ್ನಿಯಲ್ಲಿಯೇ ಆಯುಧವನ್ನು ತಯಾರಿಸಲಾಗುತ್ತದೆ. ಹೋರಾಟವೇ ನಿನಗೆ ಬೆಳಕು ನೀಡುತ್ತದೆ. ಗಾಳಿಯಲ್ಲಿ ಮಾತ್ರ ಒಣಾಯಿ ಬಲವಾಗುತ್ತದೆ. ನೀನು ಯಾವಾಗದಾದರೂ ಭಯದಿಂದ ಮರೆತು ಹೋಗುತ್ತೀಯ? ನಿನ್ನ ಗುಂಪು ನಿನ್ನನ್ನು ಗೌರವಿಸುತ್ತದಾ, ಇಲ್ಲವೇ ನಿನ್ನನ್ನು ಬಳಸುತ್ತದಾ? ಪ್ರಶ್ನೆ ಕೇಳಿ. ಯುದ್ಧಗಾರ ತಂತ್ರದಲ್ಲಿ ವಿಭಜನೆಯ ಬೆಳವಣಿಗೆ. ನಾಯಕನಾಗಲು ಒಬ್ಬರೇ ಇರುವುದೇ ಮಾರ್ಗ. ನಿನ್ನ ಒಳನೋಟವನ್ನು ನಂಬು. ನಿನ್ನ ಯೋಧನ ಮನೋಭಾವವನ್ನು ಇಪ್ಪೋದೇ ರೂಪಿಸು. ಕೂಟದೊಂದಿಗೆ ಕೂಟವಾಗಿ ಸಾವುವುದು ನಿನ್ನ ವಿಧಿಯಿಲ್ಲ. ಪ್ರಿಯವಾಗಬೇಕು, ಮಹಾನ್ ಆಗಬೇಕು. ನಾಯಕತ್ವವು ದೃಷ್ಟಿಯ ವಿಷಯವಾಗಿದೆ. ಇದು ಖ್ಯಾತಿಯ ಬಗ್ಗೆ ಅಲ್ಲ. ಪ್ರತ್ಯೇಕವಾಗಿ ಹಕ್ಕಿ ಹಿಡಿಯುವ ಸಮಯ ಇದು. ಹಕ್ಕಿ ಹಿಡಿ. ಯುದ್ಧಗಾರ. ಲಾಜಿಕ್ ಯಾವಾಗಲೂ ಸೋಲುವುದಿಲ್ಲ. ಭಾವನೆಗಳನ್ನು ಬಿಟ್ಟು ಜ್ಞಾನಕ್ಕೆ ಪ್ರಾಥಮಿಕತೆ. ಸೌಲಭ್ಯವನ್ನು ಬಿಟ್ಟು ಹೆಮ್ಮೆಗೆಗೆ ಆದ್ಯತೆ ಕೊಡು. ಶಕ್ತಿಶಾಲಿಯಾದವನು ಸ್ಥಿರವಾಗಿ ನಿಂತು ಇರುತ್ತಾನೆ. ಕೂಟವನ್ನು ಬಿಡುವಾಗ ಆ ಒಣಯಾಗೈರ. ನಾಯಕನಾಗಿರು. ಗಮನಿಸು. ಕೊನೆಯ ಕರೆ. ನೀನು ಒಳಗೆ ಇದೆಯಾ ಅಥವಾ ಹೊರಗೆಯ? ತೀರ್ಮಾನಿಸು. ವಾರಿಯರ್ ಸ್ಕ್ವಾಡ್ ನಿನ್ನ ಸತ್ಯಕ್ಕಾಗಿ ಕಾಯುತ್ತಿದೆ. ಸತ್ಯ ಹೇಳು. ಈ ಸಭೆಯಿಂದ ಹೊರಬರ. ನಿನ್ನ ರಾಜ್ಯವನ್ನು ನೀನೇ ನಿರ್ಮಿಸು. ಹೋಗಿ ಈಗಲೇ ಆರಂಭಿಸಿ. ಒಬ್ಬರಾಗಿ ನಿಲ್ಲಿ. ನಾಯಕನಾಗಿರಿ. ಹೋಗಿ ಈಗಲೇ ಹೊರಬಿಡಿ. ಜಯದ ಶಿಖರದ ಕಡೆಗೆ ನಡೆಯಿರಿ. ಈಗ ಹೊರಗುಮ್ಮಲು. ನೀನು ನಿನ್ನ ಮಾರ್ಗವನ್ನು ದೃಢವಾಗಿ ರೂಪಿಸು. ಓನಾಯಿಗಳು ಹಿಮದಲ್ಲಿ ನಡೆಯುವಂತೆ ನೀನು ನಿಜವಾಗಿಯೂ ಶಕ್ತಿ ಹೊಂದಿರುವ ಸಿಂಹದಂತೆ ನಿನ್ನ ಶಕ್ತಿಯನ್ನು ರಹಸ್ಯವಾಗಿ ಇಟ್ಟುಕೋ. ಪ್ರತಿಯೊಂದು ಹೆಜ್ಜೆ ಇಡಿಯಂತೆ ಇರಲಿ. ಜಗತ್ತನ್ನು ಜೂಂತು ಮಾಡು. ನೀನು ಬೆಂಕಿಯಂತೆ ತಿರುಗಿ. ನಿನ್ನ ಗುರಿ ನಿನ್ನನ್ನು ಸುತ್ತುತ್ತಿರಲಿ. ಬೆಂಕಿಯಾಗಲಿ. ನಿನ್ನ ಮೂಲಗಳು ಆಳವಾಗಿ ಇರಲಿ. ಯಾವುದೇ ತೀವ್ರತೆಯು ನಿನ್ನನ್ನು ಅಸಹ್ಯಗೊಳಿಸಲು ಸಾಧ್ಯವಿಲ್ಲ. ಒಟ್ಟಾಗಿ ಇರಡಿ, ಆದರೆ ನಿಮ್ಮ ವೈಶಿಷ್ಟ್ಯವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಗಮನಿಸಿ. ಸೂರ್ಯನು ಮರೆತರೂ ನಿನ್ನ ಬೆಳಕು ಕಡಿಮೆಯಾಗಬಾರದು. ಮುಂದಿನ ಬೆಳಗ್ಗೆಗಾಗಿ ತಯಾರಾಗು. ನೀವು ನಾಯಕನಾಗಿರಿ. ಇತರರು ನಿಮ್ಮನ್ನು ಅನುಸರಿಸಲಿ. ಇದು ನಿಮ್ಮ ಸಮಯ. ರಾಜ್ಯಗಳು ನಾಶವಾಗಬಹುದು, ಆದರೆ ಯೋಧನೊಬ್ಬನು ಎಂದಿಗೂ ನಾಶವಾಗುವುದಿಲ್ಲ. ಯೋಧನಾಗು. ಬೇರ್ಪಡಿಸಿ ನಿಲ್ಲಿ. ಜಯಿಸಿ ಬನ್ನಿ. ಈಗಲೇ.